ನಮಸ್ತೆ, ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ, ನಾವಿಲ್ಲಿ ಇವತ್ತು ಸಂಜೆ ಮಕ್ಕಳಿಗೆ ಮೊಟ್ಟೆ ಮತ್ತು ಬ್ರೆಡ್ ಹಾಕ್ಕೊಂಡು ಒಂದು ಸಿಂಪಲ್ ಆಗಿರೋ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಮ್ಮ ಅಡುಗೆ ಇಲ್ಲಿ ಪುಡಿ ಮಾಡಿ ಎತ್ತಿಟ್ಕೊಂಡೈತೆ. ಇದಕ್ಕೆ ಏನೇನು ಬೇಕು ಅಂದರೆ ಒಂದರಿಂದ 2 ಮೊಟ್ಟೆ ಬೇಕಾಗುತ್ತೆ. ಎಷ್ಟು ಮೊಟ್ಟೆ ಬೇಕಾಗುತ್ತೆ ಅಂತ ನಮಗೆ ಆಮೇಲೆ ಗೊತ್ತಾಗುತ್ತೆ. ನಾವು ಸದ್ಯಕ್ಕೆ ಒಂದು 3 ಮೊಟ್ಟೆ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಈರುಳ್ಳಿ. ಖಾರ ಜಾಸ್ತಿ ಬೇಕು ಅಂದವರು ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಒಂದು ಬೌಲ್ಗೆ ಬ್ರೆಡ್ನ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ, ಫಸ್ಟನ್ನ ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ರೆಡಿ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕಿ ಕಲಿಸ್ಕೋಬೇಕು. ಇಲ್ಲಿ ಬ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಎಲ್ಲ ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಇದಕ್ಕೆ ಅಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಸಾಲ್ಟ್, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಯಾಕೆಂದರೆ ಬ್ರೆಡ್ ಸ್ವೀಟಾಗಿರುತ್ತೆ. ಅದರಿಂದ ಖಾರ ಜಾಸ್ತಿ ಬೇಕು ಅಂದವರು ಖಾರ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕು ಅಂದವರು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವಿದು ಹೀಗೆ ಗಟ್ಟಿ ಆಗುತ್ತಾ ಅಥವಾ ತುಂಬ ತೆಳ್ಳೆ ಆಗುತ್ತಾ ಏನು ನೋಡ್ಕೋಬೇಕು. ಫಸ್ಟ್ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಆವಾಗ ನಮಗೆ ಇದಕ್ಕೆ ಎಷ್ಟು ಮೊಟ್ಟೆ ಹಾಕಬೇಕು ಅನ್ನೋದು ಐಡಿಯಾ ನಮಗೆ ಬರುತ್ತೆ. ಇಲ್ಲಿ ನಾನು 5 ಬ್ರೆಡ್ಗೆ ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 2 ಮೊಟ್ಟೆ ಹಾಕ್ಕೊಂಡ್ರೆ ತುಂಬ ತೆಳ್ಳೆ ಆಗಿಬಿಡುತ್ತೆ. ಅದರಿಂದ ನಾನಿಲ್ಲಿ ಒಂದೇ ಒಂದು ಮೊಟ್ಟೆನ ಹಾಕ್ಕೊಂಡು ಕಲಿಸ್ಕೊತೀನಿ. 1 ಮೊಟ್ಟೆ ಹಾಕ್ಕೊಂಡು ನಾನು ಕಲಿಸ್ಕೊಂಡಾಗಲೇ ನನಗಿದು ಉಂಡೆ ಥರ ಆಗಿದೆ. ಅದಕ್ಕೇ ನಾನು 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೀವು ಬ್ರೆಡ್ನ ಜಾಸ್ತಿ ತೊಗೊಳ್ತೀರಾ ಅಂದರೆ ನೀವು 2 ಮೊಟ್ಟೆನ ಹಾಕ್ಕೋಬೋದು. ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ನೋಡಿ, ನಾನಿಲ್ಲಿ ಮೊಟ್ಟೆ ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡು ಉಂಡೆ ಕಟ್ಟೋ ಥರ ಆಗಿದೆಯಾ ಅಂತ ನೋಡ್ಕೋಬೇಕು. ಯಾಕೆಂದರೆ ಎಣ್ಣೆ ಒಳಗಡೆ ಬಿಡಬೇಕಲ್ವ. ಎಣ್ಣೆ ಒಳಗಡೆ ಬಿಟ್ಟಾಗ ಇದು ಕಲಸೋಗ್ಬಾರ್ದು. ಹಾಗೆಯೇ ಈಗ ವಡೆ ಬಜ್ಜಿ ಎಲ್ಲ ಹಾಕ್ತೀವಲ್ಲ ನಾವು, ವಡೆ ಬೋಂಡ ಎಲ್ಲ ಸೇಮ್ ಆ ಥರನೇ ಹಾಕ್ಕೋಬೇಕಾಗುತ್ತೆ. ಇದು ನಾನು ಉಂಡೆ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಉಂಡೆ ಮಾಡಿ ಎತ್ತಿಟ್ಕೊಂಡಿರೋದನ್ನ ಎಣ್ಣೆಗೆ ಹಾಕ್ಕೊಂಡು ಸಿಮ್ ಇಟ್ಕೊಂಡು ಕರಿಬೇಕು. ಇದನ್ನು ಜಾಸ್ತಿ ಫ್ಲೇಮಲ್ಲಿ ಇಡಬಾರ್ದು. ಎಣ್ಣೆಲಿ ಹಾಕಿ ಕರೆದಾದ್ಮೇಲೆ ನಮ್ಮ ಸ್ನ್ಯಾಕ್ಸು ರೆಡಿ ಆಗಿಬಿಡುತ್ತೆ.